Yes. Yes, bro, it's Recording. recording. Yeah, it's recording. Okay. 3, 2, 1. Welcome to another episode of Get Easily Offended. So, my name is Rakesh. ನನ್ನ ಹೆಸರು ಅರ್ಷಿತ್. ನಾನು ಸುಮುಕ್. So, this is our 9th episode. ಸೊ ಆದ್ರೆ ಇವತ್ತು ಐ ಡೋಂಟ್ ಥಿಂಕ್ ವಿ ಹ್ಯಾವ್ ಅನ್ ಇಶ್ಯೂ ಬೇಸಿಕ್ಲಿ, ಯಾಕಂದ್ರೆ ನಂದೊಂದು ಪರ್ಸನಲ್ ಒಂದು ಪ್ರಾಬ್ಲಮ್ ಆಗಿದೆ, ಅದನ್ನ ನಿಮ್ಮ ಹತ್ರ ಹಂಚ್ಕೋಬೇಕಂತ ಬಂದಿದ್ದೀನಿ. ಏನಾಯ್ತಂದ್ರೆ, ನಾನು ಹಿಂಗೆ ಕೂತ್ಕೊಂಡಿದ್ದೆ ಬರೆಯೋಣ ಅಂತಿದಾರ. ಸೊ ಬುಕ್ ಬರಿತೀನಲ್ಲ, ಸೊ ಏನೋ ಒಂದು ಐಡಿಯಾ ಕ್ರ್ಯಾಕ್ ಮಾಡೋಣ ಅಂತ ಹಂಗೆ ಕೂತಿದ್ದೆ. ಕರೆಂಟ್ ಹೋಗ್ಬಿಟ್ಟಿತ್ತು ಮಧ್ಯಾಹ್ನ. ಸೊ ಐ ವಾಸ್ ವೆರಿ ಫ್ರಸ್ಟ್ರೇಟೆಡ್. ಆ ಟೈಮಲ್ಲಿ ಒಂದು ಸೊಳ್ಳೆ ಬಂತು. ಸೊಳ್ಳೆ ಬಂದು ಇಟ್ ವಾಸ್ ವೆರಿ ಕಿವಿ ಹತ್ರನೇ ಹಿಂಗೆ ಇದಾಗ್ತಿತ್ತು. ನಾನು ಅದನ್ನ ಹಿಂಗೆ ಹೊಡೆದೆ, ಆಯ್ತಾ, ಹೊಡೆದು ಅದು ಸತ್ತೋಯ್ತು. ನಾನು ಕೈ ತೊಳ್ಕೊಂಡ್ ಬಂದೆ. ಅಂಡ್ ದೆನ್ ಐ ವೆಂಟ್ ಆನ್ ಸೋಷಿಯಲ್ ಮೀಡಿಯಾ. ಅಲ್ಲಿ ನೋಡಿದ್ರೆ ಜನ ಒಂಥರ ಯು ಹ್ಯಾವ್ ಟು ಟ್ರೀಟ್ ಆಲ್ ಆನಿಮಲ್ಸ್ ಈಕ್ವಲಿ, ಯಾರನ್ನೂ ಹಾರ್ಮ್ ಮಾಡಬಾರ್ದು ನೀವು ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಐ ಫೆಲ್ಟ್ ರಿಯಲಿ ಗಿಲ್ಟಿ. ಸೊ ಯಾಕಂದ್ರೆ ನಾನು ಆ ಥರ ಸ್ಟೇಟಸ್ ಹಾಕಿದ್ದೆ, ಎಲಿಫೆಂಟ್ ಇದಾದಾಗ ಎಲ್ಲ ಆನಿಮಲ್ಸ್ ನೀವು ಟ್ರೀಟ್ ಮಾಡ್ಬೇಕಂತ. ಸೊ ಐ ಆಮ್ ವೆರಿ ಗಿಲ್ಟಿ ನಾವು. ಸೊ ಹೆಲ್ಪ್ ಮಾಡಿ, ನಾ ಏನ್ ಮಾಡ್ಬೇಕೀಗ? ನನ್ ಪ್ರಕಾರ ನೀನ್ ಮಾಡಿದ್ದೇನು ತಪ್ಪಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಸೈಜ್ ಡಸ್ ಮ್ಯಾಟರ್ ನನ್ ಪ್ರಕಾರ. ಸೊ ಎವ್ರಿ ಒನ್ ಟೇಕ್ ನೋಟ್, ಸೈಜ್ ಮ್ಯಾಟರ್ಸ್. ಸೊ ಅದೇ ಸೈಜ್ ದೊಡ್ಡದಾದಷ್ಟು ಐ ಥಿಂಕ್ ದೆನ್ ಯು ಶುಡ್ ಫೀಲ್ ಗಿಲ್ಟಿ. ದೊಡ್ಡ ಅನಿಮಲ್ ದೊಡ್ಡದಿದ್ದಷ್ಟು ಅದನ್ನ ಹಾರ್ಮ್ ಮಾಡಿದ್ರೆ ನಿಮಗೆ ಗಿಲ್ಟ್ ಆಗ್ಬೇಕು. ಚಿಕ್ಕದಿಲ್ಲ ಇದ್ರೆ ಏನಿಲ್ಲ, ಕೇರ್ ಮಾಡ್ಬೇಡಿ. ಆದ್ರೆ ನಾನು ಅದಕ್ಕೆ ಸ್ವಲ್ಪ ಜೇನ್ಸ್ ಇರ್ತಾರಲ್ಲ, ಅವ್ರ ಒಂಥರ ತುಂಬಾ ಏನು ಹೈಪರ್ ಸೆನ್ಸಿಟಿವ್ ಅಬೌಟ್ ದಿಸ್ ಇಶ್ಯೂ ಅನ್ಸುತ್ತೆ. ಎಷ್ಟೇ ಸ್ಮಾಲ್ ಇದ್ರೂ ಹಾರ್ಮ್ ಮಾಡಬಾರ್ದು ಅಂತ ಇರ್ತಾರೆ. ಬಟ್ ನಾರ್ಮಲ್ ಇರ್ಬೇಕು ಅಂತಂದ್ರೆ ಐ ಥಿಂಕ್ ಯಾವ್ದೋ ಒಂದು ಮೇ ಬಿ ಸಮ್ ಲೈನ್ ಹಾಕೊಂಡ್ರೆ ಅದ್ರ ಮೇಲೆ ಹಾರ್ಮ್ ಮಾಡಬಾರ್ದು, ಅದ್ರ ಕೆಳಗಡೆ ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಲೈನ್ ಏನು ಅಂದ್ರೆ ನಿನಗ್ ಲೈನ್ ಏನು ಅಂದ್ರೆ ಇಲ್ಲಿ ಈ ಸೈಜ್ ತನಕ ನಾನು ಹಾರ್ಮ್ ಮಾಡ್ತೀನಿ, ನಂಗೇನು ಕಾನ್ಶಿಯಸ್ ಇಲ್ಲ ಅಂತ. ಮೇ ಬಿ ರ್ಯಾಟ್ ವರ್ಗೂ ಹಾರ್ಮ್ ಮಾಡ್ಬೋದು ಅನ್ಸುತ್ತೆ. ಅಂದ್ರೆ ರ್ಯಾಟ್ ಈಗ ನಿನ್ ಕಾಣಿಸಿದ್ರೆ ನಿನ್ ಬ್ಯಾಟ್ ಇಂದ ಹೊಡೆದು ಸಾಯಿಸ್ತೀಯ. ಬಟ್ ರ್ಯಾಟ್ ನಾನು ಸಾಯಿಸಲ್ಲ, ಸಾಯಿಸಿದ್ರೆ ಪ್ರಾಬ್ಲಮ್ ಇಲ್ಲ. ಅಂದ್ರೆ ರ್ಯಾಟ್ ಗಿಂತ ಒಂಚೂರು ಅಂದ್ರೆ ಸ್ಕ್ವಿರಿಲ್ಗೆಲ್ಲ ಬೇಡ. ಓ ಇಲ್ಲ, ಸ್ಕ್ವಿರಿಲ್ ಸ್ವಲ್ಪ ಸ್ಪೆಷಲ್, ಯಾಕಂದ್ರೆ ಅದು ಇಟ್ ಇಸ್ ಡಿವೈನ್ ಅಲ್ವಾ. ಇಟ್ ಹಸ್ ಹೆಲ್ಪ್ ಇನ್ ಬಿಲ್ಡಿಂಗ್ ಬ್ರಿಡ್ಜಸ್. ಗಾಟ್ ಇಟ್ ಯು ಡೋಂಟ್ ನೀಡ್ ಟು ಟೆಲ್ ಇಟ್ ಔಟ್. ಗಾಟ್ ಇಟ್. ಸುಮ್ಮನೆ ನಿನ್ಗೆ ಅನ್ಸುತ್ತೆ ನಾನು ಮಾಡಿದ್ ಸರಿನಾ? ನನ್ನ ಪ್ರಕಾರ ಎಲ್ಲ ಸಿಚುವೇಶನ್ ಮೇಲೆ ಬೇಸ್ಡ್ ಅಂತ ಅನ್ಸುತ್ತೆ. ಇವಾಗ ದೇರ್ ಮೈಟ್ ಬಿ ಅ ಸಿಚುವೇಶನ್ ವೇರ್ ಐ ಡೋಂಟ್ ಹಾರ್ಮ್ ಎನಿ ಆನಿಮಲ್ ಆರ್ ಎನಿ ಇನ್ಸೆಕ್ಟ್ ಫಾರ್ ದಟ್ ಮ್ಯಾಟರ್, ಸೈಜ್ ಏನೇ ಆಗಿದ್ರು. ಬಟ್ ಇನ್ನೊಂದು ಸಿಚುವೇಶನ್ ಅಲ್ಲಿ ನಂಗೆ ಯಾವ್ದ ದೊಡ್ಡ ಪ್ರಾಣಿನೂ ನಾನು ಹೊಡೆಯೋ ಪರಿಸ್ಥಿತಿಲಿ ಬರ್ಬೋದು, ಇಫ್ ಇಟ್ ಇಸ್ ಅ ಥ್ರೆಟ್ ಟು ಮೀ. ಔಟ್ರೇಜ್ ಮಾಡ್ಬೇಕು ಅಂದ್ರೆ ನಾನು ಔಟ್ರೇಜ್ ಮಾಡಬೇಕು, ಬಟ್ ಅಟ್ ದ ಸೇಮ್ ಟೈಮ್ ಐ ಡೋಂಟ್ ವಾಂಟ್ ಟು ಚೇಂಜ್ ಮೈಸೆಲ್ಫ್. ದಿಸ್ ದ ಬಿಗ್ಗೆಸ್ಟ್ ಥಿಂಗ್. ಸೊ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾರು ತಗೋಣ ಅಂದ್ರೆ ಈಗ ಏನು ಸಾಧುಗಳನ್ನ ಲಿಂಚ್ ಮಾಡೋದು. ಓಕೆ, ಐ ವಾಂಟ್ ಟು ಔಟ್ರೇಜ್ ಅಬೌಟ್ ಇಟ್. ಓಕೆ, ಬಟ್ ನಾನು ಐ ಆಮ್ ಇನ್ವಾಲ್ವ್ ಇನ್ ದ ಇಶ್ಯೂ ಅಂದ್ರೆ ನಾನು ಸಾಧುಗಳನ್ನ ಸಾಯಿಸ್ತೀನಿ ಅಂತ ಅಲ್ಲ. ಮೇ ಬಿ ಐ ಆಮ್ ನಾಟ್ ಸೇಯಿಂಗ್ ಐ ಆಮ್, ಮೇ ಬಿ ಐ ಆಮ್ ಇನ್ವಾಲ್ವ್ಡ್ ಇನ್ ಸ್ಪ್ರೆಡಿಂಗ್ ರಿಲಿಜಿಯಸ್ ಹೇಟ್ರೆಡ್. ಅನ್ಕೋಣ, ಐ ಆಮ್ ಔಟ್ರೇಜಿಂಗ್ ಇಟ್ ಆಲ್ಸೋ. ಅಂದ್ರೆ ಸಾಧುಗಳನ್ನ ಸಾಯಿಸಬಾರ್ದು, ರಿಲಿಜಿಯಸ್ ಇದಿರಬಾರ್ದು ಅಂತ. ಬಟ್ ಹೌ ಡು ವಿ ಬ್ಯಾಲೆನ್ಸ್ ಇಟ್? ಅಂದ್ರೆ ಯು ಶುಡ್ ಡೂ ಇಟ್, ಬಟ್ ಯು ಶುಡ್ ಆಲ್ಸೋ ಬಿ ಅಗೇನ್ಸ್ಟ್ ಇಟ್ ಆನ್ ಸೋಷಿಯಲ್ ಮೀಡಿಯಾ. ಆಕ್ಚುಲಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ, ನಂಗೆ ಏನು ಹೊಳಿತಲ್ಲ ಸೊಲ್ಯೂಷನ್. ಬಟ್ ನೀನ್ ಈ ಪೊಸಿಷನ್ ಯಾವತ್ತೂ ಬಂದಿರ್ಲಿಲ್ವಾ ಅಂದ್ರೆ ಈ ತರ? ಅರೆ ಹಿಪೋಕ್ರೆಸಿ ಇಲ್ವೇ ಇಲ್ಲ ಅಂತ ಹೇಳ್ತೀನಿ ನೀನು? ಇಲ್ಲ, ನನ್ನಲ್ಲಂತೂ ಇದೆ. ಯಾಕಂದ್ರೆ ಐ ಈಟ್ ನಾನ್ ವೆಜಿಟೇರಿಯನ್ ಫುಡ್. ಸೊ ಅದೊಂಥರ ಹೆಂಗೆ ಅಂತಂದ್ರೆ ಐ ಕಾಂಟ್ ಟೆಲ್. ನೀನ್ ಸ್ಟೇಟಸ್ ಇಲ್ಲ, ನಾನು ಹಾಕಿಲ್ಲ. ದೆನ್ ಹೌ ಆರ್ ಯು ಹಿಪೋಕ್ರಿಟಿಕಲ್? ಯು ಆರ್ ನಾಟ್. ಅಲ್ಲ, even if I want to put ಅಂದ್ರೆ I feel that ಅಂದ್ರೆ I know what it is like, so but I can't tell it because that would mean I'm a hypocrite. But morally you don't have a right to be on this podcast of Sita talking about elephant and its death. ಇಲ್ಲ, ಆಕ್ಚುಲಿ ನಾನೊಂದು ಡಿಸಿಷನ್ ತಗೊಂಡಿದ್ದೀನಿ. ಅಂದ್ರೆ ಏನಂದ್ರೆ ಅಂದ್ರೆ ನಾಟ್ ಕಂಪ್ಲೀಟ್ಲಿ
ಓಕೆ. ಕಂಪ್ಲೀಟ್ಲಿ ಗೊತ್ತಿಲ್ಲ. ಐ ಡೋಂಟ್ ನೋ ಇಫ್ ಐ ಕ್ಯಾನ್ ಡೂ ಇಟ್, ಬಟ್ ಐ ಟ್ರೈ. ಅಂದ್ರೆ ಮೇ ಬಿ ಇವಾಗ ಎಷ್ಟು ತಿಂತಾ ಇದ್ದೆ ಅಂದ್ರೆ ನಾನು ಮೇ ಬಿ ಥ್ರೈಸ್ ಅ ವೀಕ್ ಐ ಯೂಸ್ ಟು ಈಟ್ ಬಿಫೋರ್ ಲಾಕ್ಡೌನ್. ಸೊ ಆಫ್ಟರ್ ಲಾಕ್ಡೌನ್ ಐ ಈಟನ್ ಓನ್ಲಿ ಒನ್ಸ್. ಸೊ ಮೇ ಬಿ in the coming months I'll eat only once in a month or something like that. But I would like to point out that reduce is because it is not available. ಇಲ್ಲ, actually many chances are there, but I felt like ನೋಡೋಣ ಅಂತ ಅನ್ಕೊಂಡು ಸುಮ್ಮನಾಗಿದ್ದೆ. ಬಟ್ ಮಲ್ಲೇಶ್ವರದಲ್ಲಿ ಆ ಅಂಗಡಿ ಓಪನ್ ಆದ್ರೆ ನೀವು ಹೋಗ್ತೀರಾ? ಒನ್ಸ್ ಅ ಮಂತ್ ಇಲ್ವೋ? ಇವಾಗ ಏನು ಫಿಯರ್ ಇಲ್ವಾ? ನಾನ್ ವೆಜ್ ತಿಂದ್ರೆ ಬರ್ಬೋದು ಕೊರೋನಾ ವೈರಸ್ ಅಂತ ಆತರ ಏನಿಲ್ಲ? ಅದು ಆಕ್ಚುಲಿ ನಾವು ಒಂದು ಎಪಿಸೋಡ್ ಮಾಡಿದೀವಿ, ಅದಕ್ಕೆ ಕಾಲ್ ಬ್ಯಾಕ್ ಮಾಡೋಣ. ಕೊರೋನಾ ವೈರಸ್ ಆಕ್ಚುಲಿ ಹೆಂಗಿದೆ ಅಂತ ಒಂದು ಮಾಡಿದೀವಿ ಎಪಿಸೋಡ್. ಇನ್ ಅ ಟ್ರೂ ಅಥೆಂಟಿಕ್ ವಾಟ್ಸ್ಆಪ್ ಯೂನಿವರ್ಸ್. ಎಸ್, ಬಟ್ ನಿನಗೆ ಮಾರಲಿ ರೈಟ್ ಇಲ್ಲ ಇದಕ್ಕೆ. ಬಟ್ ಹೂ ಹ್ಯಾಸ್ is Sumukh. He's a pure vegetarian. He doesn't eat egg also. Vegan. So, vegan almost. He doesn't eat curd. So it's almost vegan. Yeah. So Sumukh, your opinion matters. You are the judge here. So you okay. Then opinion andre I think it's debatable. Okay, to start things off. To put ಇದನ್ನ ಹಿಂಗ್ ಮಾಡೋದ್ರಿಂದ ನಂಗೆ ಐ ಥಿಂಕ್ ಬೆಸ್ಟ್ ವೇ ಹಿಪೋಕ್ರಸಿ ಇಂದ ನಾವು ಸೇಫ್ ಗಾರ್ಡ್ ಆಗೋದು. ಏನಾದ್ರೂ ಡಿಬೇಟಬಲ್ ಅಂತ ಹೇಳ್ಬಿಟ್ಟು ಆಮೇಲೆ ಏನೇ ಇಟ್ರು ಇಲ್ಲ ನಾನು ಹೇಳಿದ್ದೆ. ಸೊ ಐ ಥಿಂಕ್ ಇಟ್ಸ್ ಡಿಬೇಟಬಲ್. ವೀಗನ್ಸ್ ಒಬ್ರೊಬ್ರದ್ದು ಒಂದೊಂದು ಪಾಯಿಂಟ್ ಇರುತ್ತೆ. ಇವರು ಇಲ್ಲ ಫುಡ್ ಸೈಕಲ್, ಫುಡ್ ಚೈನ್ ಹಾರ್ಮ್ ಆಗುತ್ತೆ ಅಕಸ್ಮಾತ್ ನಾನ್ ವೆಜ್ ಬಿಟ್ರೆ. ಹ್ಯೂಮನ್ಸ್ ಆರ್ ಆನ್ ದ ಟಾಪ್ ಆಫ್ ದ ಫುಡ್ ಚೈನ್ ಅಂತ ನಾನ್ ವೆಜಿಟೇರಿಯನ್ಸ್ ಅಂತಾರೆ. ವೀಗನ್ಸ್ ಇಲ್ಲ, ಇಟ್ಸ್ ಗುಡ್ ಫಾರ್ ದ ಎನ್ವೈರನ್ಮೆಂಟ್ ಹಂಗೆ ಹೇಗಿರ್ತಾರೆ. ಐ ಡೋಂಟ್ ಥಿಂಕ್ ಇಟ್ಸ್ ಎನಿಥಿಂಗ್, ಇಟ್ಸ್ ಸಬ್ಜೆಕ್ಟಿವ್ ಅಷ್ಟೇ. ತಿನ್ಬೇಕನ್ಸ್ರೆ ತಿನ್ನಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಅಂದ್ರೆ ಈಗ ನೀನ್ ಹೇಳ್ತಿರೋದು, ಈಗ ಅವರು ಸಪೋಸ್ ಅಕಾರ್ಡಿಂಗ್ ಟು ಮೆನಿ ನ್ಯೂಸ್ ಪೋರ್ಟಲ್ಸ್ ಅವರು ಏನು ಕ್ರ್ಯಾಕರ್ಸ್ ನ ಇಟ್ರು, ಅವ್ರಿಗೆ ಇಡ್ಬೇಕನ್ನಷ್ಟು ಇಟ್ರು ಅಂತನಾ? ಅದು ಅದೇ ಇವಾಗ ಎಷ್ಟೊಂದು ಆನಿಮಲ್ಸ್ ನ ಸಾಯಿಸೋದಿಕ್ಕೆ ಇವಾಗ ಅದನ್ನ ಕುಕ್ ಮಾಡ್ಬೇಕಂದ್ರೆ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ದೇ ಗೆಟ್ ಇಂಟು. ಇವಾಗ ಏನೋ ಪಿಗ್ ನ ಸಾಯಿಸ್ಬೇಕಂದ್ರೆ ವರ್ಕ್ಗೋಸ್ಕರ ಅವರು ಏನೇನೋ ಬೇರೆ ಬೇರೆ ರೀತಿ ಹುಡುಕೊಂಬಹುದು ಅದನ್ನ ಸಾಯಿಸೋದಿಕ್ಕೆ. ಸೊ ಫೈರ್ ಕ್ರ್ಯಾಕರ್ಸ್ ಇಸ್ ನಾಟ್ ದ ಮೋಸ್ಟ್ ಸೂಟಬಲ್ ವೇ ಅಂತ. ಫೈರ್ ಕ್ರ್ಯಾಕರ್ಸ್ ಇಸ್ ನಾಟ್ ದ ಸೂಟಬಲ್ ವೇ. So on what basis will you decide that it's fine to do it on a pig and it's not fine to do it on an elephant, or it's fine to do it for a mosquito? Now you're putting me into that guilty thing again. Mosquitoes. See, to be fair, ಈಗ ನನಗೆ ಕರೋನಾ ಬರೋದು ಏನು ಸ್ಕೇರ್ ಇದೆ, ಅದ್ರ ಜೊತೆ ನಂಗೆ ಮಲೇರಿಯಾನು ಬರ್ಬೇಕಂತ ನಂಗೆ ಸ್ಕೇರ್ ಇದೆ. ಸೊ ಅದಕ್ಕೆ ನಾನು ಸಾಯಿಸಿದ್ದೆ. ಸೊ ಬಟ್ ಈಗ ಸಪೋಸ್ ಸುಮುಖ್, ಯು ಆರ್ ಅ ಪ್ಯೂರ್ ವೆಜಿಟೇರಿಯನ್, ಆಲ್ಮೋಸ್ಟ್ ಅ ವೀಗನ್. ಸೊ ನೀನು ಆನಿಮಲ್ಸ್ ನ ಯಾವತ್ತೂ ಹಾರ್ಮ್ ಮಾಡಿಲ್ಲ ಅಂತ ನೀನು ಹೇಳ್ತೀಯ. ಅಂದ್ರೆ ಹ್ಯಾವ್ ಯು ಎವರ್ ಹಾರ್ಮ್ಡ್ ಎನಿ ಆನಿಮಲ್? ಮಾಡಿರ್ತೀನಿ ಅನ್ಸುತ್ತೆ. ಯಾವ ತರ? ಡು ಯು ಹ್ಯಾವ್, ಅಂದ್ರೆ ಯಾವ ತರ ಒಂದು ನಾಯಿ ಕಲ್ಲಿಸ್ತಿರೋದು, ಬೆಕ್ ಮೇಲೆ ಗಾಡಿ ತಗೊಂಡು ಹೋಗಿರೋದು, ಅದೆಲ್ಲ ಏನಾರಿದೆಯಾ? ಇಲ್ಲ, ಇಂಟೆನ್ಷನಲಿ ಮಾಡಿಲ್ಲ. ಐ ಥಿಂಕ್ ಅನ್ಇಂಟೆನ್ಷನಲಿ ನಾಯಿ ಕಳ್ಳು ಹೊಡೆದಿಲ್ವಾ? ಒಂದ್ಸಲ ಏನಾಗಿತ್ತು, ನಾನು ನನ್ನ ಗಾಡಿ ಪಾರ್ಕ್ ಮಾಡಿದ್ದೆ, ಅದನ್ನ ಸ್ಟ್ಯಾಂಡ್ ತೆಗೆದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ. ಅವಾಗ ನಂಗೆ ರಿಯಲೈಸ್ ಆಯ್ತು ನನ್ ಟೈರ್ ಕೆಳಗಡೆ ಒಂದ್ ಬೆಕ್ ಮಲ್ಕೊಂಡಿತ್ತು ಅಂತ. ಮರ್ಡರ್ ಆಗಿಲ್ವೋ ತಾಳು ಕಂಪ್ಲೀಟ್ ಮಾಡಕ್ ಬಿಡ್ರಿ ಅಪ್ಪ. ಜಂಪಿಂಗ್ ಇಂಟು ಕನ್ಕ್ಲೂಷನ್ಸ್. ಸಡನ್ ಆಗಿ ಕೂಗಕ್ ಶುರು ಆಯ್ತು. ಅವಾಗ ಸಮ್ ನೋಬಲ್ ಗೈ ಅಲ್ಲಿ ಅಂತ ಹಿಂಗಂದ. ನನ್ ಏನಾಯ್ತು ಅಂತ ನಿಲ್ಲಿದ್ದೆ, ಅಷ್ಟರಲ್ಲಿ ಬೇಕು ಓಡಾಯ್ತು. ಸೊ ಏನೋ ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು, ಬಟ್ I was about to kick you out of the podcast, but I saved myself. Yes. So ನೀನ್ ಯಾವತ್ತೂ animals ನ intentionally harm ಮಾಡಿಲ್ಲ. So I'll put you in a situation ಇವಾಗ. ಆಶಿತಿಗೆ ನಾನು ಕೇಳೋದು because I know the cruel mind he has based upon, because he's a non-vegetarian. He has a cruel mind. ಹಂಗೆ ಮ್ಯಾಂಡೇಟರಿ ಅದು ಬೈ ಪ್ರಾಡಕ್ಟ್. ಸೊ ನೀನು ಒಂದ್ ಕಡೆ ಸೈಟ್ ಸೀಯಿಂಗ್ ಹೋಗಿದ್ದೆ, ಸೊ ವಿತ್ ಯುವರ್ ಫ್ರೆಂಡ್ಸ್, ಬಟ್ ನಾನು ಅಷ್ಟು ಇನ್ವೈಟ್ ಮಾಡಿಲ್ಲ, ನೀನು ಬೇರೆ ಯಾರ ಜೊತೆ ಹೋಗಿದ್ದೆ.
So then you see an elephant coming running towards you. ಆಯ್ತಾ, ಹಿಂದ್ಗಡೆ ನೀವು ಓಡ್ತೀಯ ಜುರಾಸಿಕ್ ಪಾರ್ಕ್ ತರ ಓಡ್ತೀಯ, ಫುಲ್ ಓಡಿದ್ಮೇಲೆ ಒಂದು ವಾಲ್. ಓಕೆ, ಯು ಅಂಡ್ ಎಲಿಫೆಂಟ್ ಅಷ್ಟೇ. ಓಕೆ, ಐದರ್ ಯು ಸರ್ವೈವ್ ಆರ್ ಯು ಆರ್ ಡೆಡ್. ಅವಾಗ ನೀನು ಹಿಂಗ್ ಏನ್ ಮಾಡೋದು ಅಂತ ಹಿಂಗ್ ನೋಡ್ತಿರ್ಬೇಕಾದ್ರೆ ರೈಟ್ ಸೈಡ್ ಒಂದು ಫೈರ್ ಕ್ರ್ಯಾಕರ್ ಇರುತ್ತೆ. ಪೈನಾಪಲ್ ಅಲ್ವಾ? ಅದು ಲೆಫ್ಟ್ ಅಲ್ಲಿ ಇರುತ್ತೆ. ನೀ ಏನ್ ಮಾಡ್ತೀಯ? ಒಂದು ನಿಮ್ ಪೈನಾಪಲ್ ಅದಕ್ಕೆ ಕೊಟ್ಬಿಟ್ಟು ಪೆಟ್ ಮಾಡಿ ಕಳಿಸ್ಬೋದು, ಅಥವಾ ಪೈನಾಪಲ್ ಜೊತೆ ಫೈರ್ ಕ್ರ್ಯಾಕರ್ ಪೈನಾಪಲ್ ಕೊಟ್ಬಿಟ್ಟು ಪೆಟ್ ಮಾಡಿ ಕಳಿಸ್ತೀನಿ, ಇಫ್ ದಟ್ ಇಸ್ ಪಾಸಿಬಲ್. Ashit, you wanted to draw parallels to something actually. ಅಂದ್ರೆ ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂದ್ರೆ, ನ್ಯೂಸ್ ಅಲ್ಲಿ ಬಂತು ಅಂದ್ರೆ ಪ್ರೆಗ್ನೆಂಟ್ ಏನೋ ಫೀಮೇಲ್ ಹೂ ಇಸ್ ಪ್ರೆಗ್ನೆಂಟ್ ವಿತ್ ಬೇಬಿ ಇನ್ಸೈಡ್ ಹರ್ ವೂಮ್, ಅಂದ್ರೆ ದಟ್ ಇಸ್ ವಾಟ್ ಪ್ರೆಗ್ನೆನ್ಸಿ ಇಸ್, ಬಟ್ ಏನೋ ಬಂತು. ಸೊ ಐ ಥಾಟ್ ಏನು ಜೈಲಲ್ಲಿ ಹೋಗಿರೋದಕ್ಕೆ ಜೈಲಿಗೆ ಕಳ್ಸಿದಾರ, ಏನ್ ಕತೆ, ಇದ್ರ ಬಗ್ಗೆ ಔಟ್ರೇಜ್ ಅಂತ ಅನ್ಕೊಂಡ್ ನೋಡಿದ್ರೆ ಇಟ್ ಇಸ್ ಅಬೌಟ್ ಅನ್ ಎಲಿಫೆಂಟ್, ಅಂದ್ರೆ ಕ್ರ್ಯಾಕರ್ಸ್ ಫೀಡ್ ಮಾಡಿದ್ರು ಅಂತ. ಸೊ ಐ ಥಾಟ್ ಇಟ್ ವಾಸ್ ಅಬೌಟ್ ಏನೋ ಅದು NRCCA ಪ್ರೊಟೆಸ್ಟ್ ಗೆ ಯಾರೋ ಒಬ್ಬರನ್ನ ಅರೆಸ್ಟ್ ಮಾಡಿದ್ರು. ನಾನು ಅವ್ರ ಬಗ್ಗೆ ಏನೋ ಕನ್ಸರ್ನ್ ತಗೊಂಡು ಏನೋ ಮೀಡಿಯಾದ ಹಾಕ್ತಿದ್ದಾರೆ ಅಂತ ಅನ್ಕೊಂಡೆ, ಬಟ್ ದಟ್ ವಾಸ್ ನಾಟ್ ದ ಕೇಸ್. See, his cruel mind is exposed there. He cares about a human. I want to expose myself here. ಏನಂತಂದ್ರೆ I should have noticed the hierarchy that is present in India. ಅಂದ್ರೆ ಹಿಂಗ್ ಯಾವ್ದ್ರ ಮೇಲೆ ಔಟ್ರೇಜ್ ಮಾಡ್ಬೇಕು ಅಂತ. First is upper caste humans, second is animals, third is Muslims, fourth are migrants, then the last one are Dalits. So I should have cared more about the animal actually. ನಾನು ಯಾರು ಮುಸ್ಲಿಂ ವುಮೆನ್ ಬಗ್ಗೆ ಕೇರ್ ಮಾಡ್ಬಿಟ್ಟೆ. ಸೊ ಐ ಥಿಂಕ್ ಐ ಮೇಡ್ ಅ ಮಿಸ್ಟೇಕ್. ತಪ್ಪು ತಾನೆ ಹೌದು, ಆಕ್ಚುಲಿ ತುಂಬಾ ನೀಶ್ ಮುಸ್ಲಿಂ ವುಮೆನ್ ಗೆ ಕೇರ್ ಮಾಡೋದಿಲ್ಲ. ಅದಕ್ಕೆ ಟ್ರಿಪಲ್ ತಲಾಕ್ ಇದೆ ಆಶಿತ್, ನೀನು ಅಷ್ಟೊಂದು ಕೇರ್ ಮಾಡ್ಬೇಕಾಗಿಲ್ಲ. ದೇರ್ ಇಸ್ ಆಲ್ರೆಡಿ ಅ ಬಿಲ್ which solves all the problems. Every Kashmir also has been 370 ಬಂದಿದೆ. It's been freed, if we can say. But ಇವಾಗ ಕಮಿಂಗ್ ಟು ಥಿಂಗ್ ಅಬೌಟ್ ಆನಿಮಲ್ಸ್, ಎಲ್ಲರೂ ಹೇಳೋದು, ನೀವು ನಾನು ಕೇಳಿದಾಗ ನೀವು ಆನಿಮಲ್ಸ್ ಯಾಕೆ ಕೇರ್ ಮಾಡ್ತೀರಾ ಹ್ಯೂಮನ್ಸ್ಗಿಂತ ಅಂತ ಕೇಳಿದ್ರೆ, ಆನಿಮಲ್ಸ್ ಮೂಕ ಪ್ರಾಣಿಗಳು, ಪಾಪ ಅವ್ರಿಗೆ ಏನು ಮಾತಾಡಕ್ ಬರಲ್ಲ, ಹೌ ಡು ದೇ ಎಕ್ಸ್ಪ್ರೆಸ್ ಅಂತ. ಸೊ ಇನ್ ದಟ್ ವೇ ಶುಡ್ ವಿ ಬಿ ಮೋರ್ ಸಿಂಪಥೆಟಿಕ್ ಟುವರ್ಡ್ಸ್ ಡಂಬ್ ಪೀಪಲ್. ಡಂಬ್ ಅಂದ್ರೆ ಆ ತರ ಡಂಬ್ ಅಲ್ಲ, ಹೂ ಕೆನಾಟ್ ಟಾಕ್. ಸೊ ಅವರು ಮತ್ತೆ ಇದು ಒಂದೇ ತರ ಆಗ್ಬೋದಲ್ಲ ಅನಾಲಜಿ. ಆದ್ರೆ ಅಷ್ಟೊಂದ್ ಜನ ಕೇರ್ ಮಾಡ್ತಿಲ್ಲ, ಅದೇ ಬಂದಿರೋ ಪ್ರಾಬ್ಲಮ್. ಇವಾಗ ನೋಡಿದ್ರೆ ಮನಮೋಹನ್ ಸಿಂಗ್ ಇದ್ರು, ಯಾರು ಕೇರ್ ಮಾಡಿದ್ರು? ಐ ಥಿಂಕ್ ಕೇರ್ ಮಾಡಿದ್ರು ಬ್ರೋ, 10 years ಕೇರ್ ಮಾಡಿದ್ರು, ಆಮೇಲೆ ಅವರು ಸುಸ್ತಾಗೋಯ್ತು, ಎಷ್ಟು ಕೇರ್ ಮಾಡೋಣ ಇಲ್ಲ ಅಂತ. ಇವಾಗ ನೋಡಿ, ಅದಕ್ಕೆ ಆಪೋಸಿಟ್ ಇರೋರು ಬಂದಿರಲ್ಲ, ಆಪೋಸಿಟ್ ಕೈಂಡ್, ಅವ್ರ ಬಗ್ಗೆ ಎಲ್ಲರಿಗೂ ಎಷ್ಟು ಕನ್ಸರ್ನ್ ಅಂದ್ರೆ, ಮೈ ಗಾಡ್, ಅವ್ರ ಅಪ್ಪ ಅಮ್ಮಂಗೂ ಅಷ್ಟು ಕನ್ಸರ್ನ್ ಇರಲ್ಲ, ಅಂದ್ರೆ ಅವ್ರ ಅಪ್ಪ ಅಮ್ಮನ ಬಗ್ಗೆನೂ ಅಷ್ಟು ಕನ್ಸರ್ನ್ ಇರಲ್ಲ, ಅಷ್ಟು ಕನ್ಸರ್ನ್. ಅಂದ್ರೆ ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳ್ತೀನಿ, ಐ ಆಮ್ ಟಾಕಿಂಗ್ ಅಬೌಟ್ ದೇರ್ ಫ್ಯಾನ್ಸ್. ಅಂದ್ರೆ ಇವಾಗ ಮೈಗ್ರೆಂಟ್ ಲೇಬರ್ಸ್ ಎಲ್ಲ ಸತ್ತೋದ್ರೆ ಹೋಗ್ತಾ ಸತ್ತಾರೆ, ಏನ್ ಗುಗ್ಗುಗಳು ನೋಡು ಅಂತ ನಡ್ಕೊಂಡು ಹೋಗ್ತಿದ್ದಾರೆ. As our honorable home minister has said, ಪಾಪ ಗವರ್ಮೆಂಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅಲ್ಲಿ ಎಷ್ಟು ಕಷ್ಟ ಪಡ್ತಿದ್ದಾರೆ. of course. ಅದೇ ಒಬ್ರು ಮಿನಿಸ್ಟರ್ ರಾಮಾಯಣ ನೋಡ್ತಿದ್ರು ಆಕ್ಚುಲಿ ಟಿವಿಯಲ್ಲಿ. ಸೊ ಹಿ ಇಸ್ ಆಕ್ಚುಲಿ ಫೈಂಡಿಂಗ್ ಔಟ್ ವೇಸ್, ಅಂದ್ರೆ ಎಲ್ಲದು ನಮ್ದು ಲೈಫ್ ಎಲ್ಲ ಆನ್ಸರ್ ಇಂಡಿಯನ್ ಮೈಥಾಲಜಿಯಲ್ಲಿ ಇದೆ ಅಂತ ಹೇಳ್ತಾರೆ. ಸೊ ಹಿ ವಾಸ್ ಆಕ್ಚುಲಿ ಲುಕಿಂಗ್ ಫಾರ್ ಆನ್ಸರ್ಸ್, ಅಂದ್ರೆ ನಮ್ಮ ಮೈಗ್ರೆಂಟ್ ಲೇಬರ್ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಲಿ.
ಸ್ವಲ್ಪ ಟೈಮ್ ಆಗೋಯ್ತು, ಯಾಕಂದ್ರೆ ಅವರು ಒಂದಿನಕ್ಕೆ ಒಂದೇ ಎಪಿಸೋಡ್ ಪ್ಲಾನ್ ಮೇ ಬಿ ಬಿಂಜ್ ವಾಚ್ ಮಾಡ್ತಿದ್ರೆ ಇಟ್ ಕುಡ್ ಹ್ಯಾವ್ ಬೀನ್ ಬೆಟರ್ ಅಂತ ಅನ್ಸುತ್ತೆ. ಇನ್ನೊಂದೊಬ್ರು ಪಾಪ ಅಂತ್ಯಾಕ್ಷರಿ ಎಲ್ಲ ಆಡಿಸ್ತಿದ್ರು. ಸೊ ಯೋ ದಟ್ ಇಸ್ ವೆರಿ ಇನೋವೇಟಿವ್ ಆಕ್ಚುಲಿ. ಅಂತ್ಯಾಕ್ಷರಿ ಎಂಗೇಜ್ ಮಾಡ್ಬೇಕಲ್ಲ Yeah. ಆಡಿಯನ್ಸ್ ನ, ಅಂದ್ರೆ ಪೀಪಲ್ ನ, ಇಲ್ಲಾಂದ್ರೆ ರೆಸ್ಟ್ಲೆಸ್ ಆಗಿ ಹೋಗ್ತಾರೆ. ಮೊದಲೇ ಪೇಷನ್ಸ್ ಇಲ್ಲ. ಇಶ್ಯೂಸ್ ಬಗ್ಗೆ ಮಾತಾಡ್ಬಿಟ್ರೆ ಓ ಮೈ ಗಾಡ್. ಸೊ ಅದಕ್ಕೆಲ್ಲ ಅಂತಾಕ್ಷರಿ ಆಡೋಣ ಅದು ಇದು ಅಂತ ಫುಲ್. ಈಗ ನಾನು ಈಗ ಹೋಗಿ ಲೈಟ್ ಆಫ್ ಮಾಡಿದ್ರೆ ಒಂದು ಪರ್ಪಸ್ ಇದೆ, ನಾನು ಮಲ್ಕೋಬೇಕು. ಈಗ ಪಾಡ್ಕಾಸ್ಟ್ ಮಾಡ್ತೀನಿ, ಒಂದು ಪರ್ಪಸ್ ಇದೆ, ಮಾತಾಡೋಣ ಅಂತ. ಅದೇ ತರ ಔಟ್ರೇಜ್ಗೆ ಒಂದು ಪರ್ಪಸ್ ಇರ್ಬೇಕಾದ್ರೆ ಆ ಪರ್ಪಸ್ ಏನಂತ ಅನ್ಸುತ್ತೆ. ವಾಟ್ ಈಸ್ ದ ಪರ್ಪಸ್ ಆಫ್ ದಿ ಔಟ್ರೇಜ್ ಆನ್ ಸೋಷಿಯಲ್ ಮೀಡಿಯಾ? ನನ್ಗೆ ಅನ್ಸೋ ಪ್ರಕಾರ ಔಟ್ರೇಜ್ ಇಸ್ ಏನಂತಾರೆ, ಒಂಥರ ಅಟೆಂಡೆನ್ಸ್ ತರ ಅಂತ ಅನ್ಸುತ್ತೆ. ಟುಡೇ ಆಲ್ಸೋ ಆ ತರ ಒಂದು ಸಿಸ್ಟಮ್, ಅನ್ಸ್ಪೋಕನ್ ಸಿಸ್ಟಮ್ ಅಂತ ಅನ್ಸುತ್ತೆ. ಸೊ ನಾನಂತ ಔಟ್ರೇಜ್ ಮಾಡೋದು ಅದಕ್ಕೆ, ನಾನು ಸತ್ತೋಗಿ ಅಂತ ಯಾರಿಗಾರ ಅನ್ಕೊಂಡ್ಬಿಟ್ರೆ, ಬಿಕಾಸ್ ನೋ ಬಡಿ ಕೇರ್ಸ್ ಅಬೌಟ್ ಹ್ಯೂಮನ್. ಹೆಂಗಿದ್ರು ಯಾರು ಕೇರ್ ಮಾಡಲ್ಲ. ಸೊ ವಿ ಶುಡ್ ಪುಟ್ ಅವರ್ ಸೆಲ್ಸ್ ಔಟ್ ದೇರ್. ಅಂದ್ರೆ ನಾನು ಬದುಕಿದೀನಿ ನೋಡಿ, ನನಗೂ ಹಿಂಗ ಅನ್ಸುತ್ತೆ, ನಾನು ಬದುಕಿದೀನಿ, ಈ ತರ ನಂದು ಪರ್ಸನಲ್ ಒಪಿನಿಯನ್. ಆಶಿತ್, ನೀನ್ ಏನಕ್ಕೆ ಔಟ್ರೇಜ್ ಮಾಡ್ತೀಯ? ನಾನು ಹಿಪೋಕ್ರೇಟ್ ಅಲ್ಲ ಅಂತ ತೋರ್ಸ್ಕೊಳಕ್ಕೆ ಜಾಸ್ತಿ ಔಟ್ರೇಜ್ ಮಾಡೋದು. ಅಂದ್ರೆ ಏನೋ ಸ್ವಲ್ಪ ಸೆಲೆಕ್ಟಿವ್ ಆಗಿ ಪೋಸ್ಟ್ ಮಾಡ್ಬಿಟ್ಟು, ಸಿ ಐ ನಾಟ್ ಹಿಪೋಕ್ರೇಟ್ ಅಂತ ಅನ್ಕೊಂಡು ಸ್ವಲ್ಪ ಸೇಫ್ ಆಗಿರೋಣ ಅಂತ ಅಂದ್ಬಿಟ್ಟು ನಾನ್ ಮಾಡೋದು. ಹಂಗೆ ಅಂದ್ರೆ ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಇಮೇಜ್ ಯು ಹ್ಯಾವ್, ವಿಚ್ ಇಸ್ ಆಕ್ಚುಲಿ ಟ್ರೂ ಇಮೇಜ್. ಟ್ರೂ ಇಮೇಜ್, ಬಟ್ ಐ ಆಮ್ ಟ್ರೈಂಗ್ ಟು ಪ್ರೊಜೆಕ್ಟ್ ಅ ಫಾಲ್ಸ್ ಒನ್ ಅಷ್ಟೇ. ಸುಮುಖ್, ನೀನ್ ಔಟ್ರೇಜ್ ಮಾಡೋದೇನಕ್ಕೆ? ಸುಮುಖ್ ಔಟ್ರೇಜ್ ಮಾಡೋದಂತೂ ಬೈ ದ ವೇ ಜನಕ್ಕೆ ಹೇಳ್ಬೇಕು ನಾನು. ವಿತ್ ಸುಮುಖ್ ಏನೇ ಹೇಳಿದ್ರು, ಏನ್ ಅಡ್ವೈಸ್ ಕೊಟ್ಟು, ಇಟ್ ಇಸ್ ಕಂಪ್ಲೀಟ್ಲಿ ಆಪೋಸಿಟ್. There will be no captions. There will be just one photo. It is open to interpretations. Sumukh, why do you outrage? ನಂಗೂ ಅದೇ ಅರ್ಥ ಆಗ್ತಿಲ್ಲ. ನನಗೆ I don't know, very difficult. I think from now on ನಾನು outrage ಮಾಡ್ತೀನಿ. ದಿನಕ್ಕೊಂದು ಪೋಸ್ಟ್, ದಿನಕ್ಕೊಂದು ಸ್ಟೋರಿ ಹಾಕ್ತೀನಿ. Because especially nowadays I don't want to be, one among the 7,000 people who are dead because of coronavirus. ಆತ ಯಾರು ಅನ್ಕೊಂಬಾರ್ದು. So I'll start now. I'll start my outrage game. Outrage is like ಒಂಥರ ನಿಂದು ಸೆಕೆಂಡ್ ನೇಚರ್ ಆಗ್ಬೇಕು. ಅಂದ್ರೆ ನೀನು ಏನ್ ಮಾಡಿದ್ರೆ, ದಿನ ಬೆಳಗ್ಗೆ ಎದ್ದ ತಕ್ಷಣ ಟ್ವಿಟರ್ಗೆ ಹೋಗು, ಏನ್ ಸಿಗುತ್ತೋ ಪಟ್ ಅಂತ ಪೋಸ್ಟ್ ಮಾಡು. ಆತರ 10 ದಿನ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಯುವರ್ ಸೆಕೆಂಡ್ ನೇಚರ್. ಅಂದ್ರೆ ನೀನೇ ಅದಾಗದೇ ಪೋಸ್ಟ್ ಮಾಡ್ತಿರ್ತೀನಿ. ಇಟ್ ವಿಲ್ ನಾಟ್ ಬಿ outrage. ಪಟ್ 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 ಅಂತ ಮಾಡ್ಕೊಂಡು. ಸೊ ಬಟ್ ಆಶಿತ್, ನಮ್ದು ಮೇನ್ ಫೋಕಸ್ ಇರೋದ್ರಿಂದ ಇವತ್ತು ನಾನೊಂದು ಪ್ರಪೋಸ್ ಮಾಡ್ತೀನಿ. ನಾವು ಲಾಸ್ಟ್ ಟೈಮ್ ರಾಮರಾಜ್ನ ಅಡ್ವೊಕೇಟ್ ಮಾಡಿದ್ವಿ. ಸೊ ದಿಸ್ ಟೈಮ್ ಐ ಹ್ಯಾವ್ ಬಾಟ್ ಒನ್ ಮೋರ್ ಥಿಂಗ್. ಮುಂದೆ ವರ್ಲ್ಡ್ ಮುಂದೆ ಹೋಗ್ಬೇಕಂದ್ರೆ ಇವಾಗ ನನ್ನ ಪ್ರಕಾರ ಜನ ಹಿಪೋಕ್ರೈಟ್ ಆಗಬೇಕು. ಹಿಪೋಕ್ರೆಸಿ ಇಸ್ ದ ವೇ ಫಾರ್ವರ್ಡ್. ಅದಕ್ಕೆ ನಾನ್ ಏನ್ ಮಾಡ್ತೀನಿ ಅಂದ್ರೆ, ನಾನು ಇವತ್ತಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹಾಕ್ತೀನಿ ಅದ್ರ ಆಪೋಸಿಟೇ ಮಾಡ್ತೀನಿ. ಐ ಆಮ್ ಟೇಕಿಂಗ್ ದಿಸ್ ಪ್ಲೆಡ್ಜ್. ಅಂದ್ರೆ ನಾನು ಇವಾಗ ಸೋಷಿಯಲ್ ಮೀಡಿಯಾದ ಈಗ ಹೋಗ್ಬಿಟ್ಟು ಮಲ್ಕೊಳ್ಳೋಕ್ಕಿಂತ ಮುಂಚೆ ಗುಡ್ ಮಾರ್ನಿಂಗ್ ಅಂತ. ಆಕಾಶ್ ಲಿವಿಂಗ್ ಇನ್ ಪ್ಯಾರಲಲ್ ಯೂನಿವರ್ಸ್. ಅದೇ ತರ ಅಂದ್ರೆ ಇವಾಗ ನಾನು ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅಂದ್ರೆ ನಾನು ವೈಟ್ ಶುಗರ್ ತಿಂತೀನಿ. ಈ ತರ ಫುಲ್ ಹಿಪೋಕ್ರೈಟ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಂಗೆ ಪ್ರೋಗ್ರೆಸ್ ಬೇಕು. ಸಿ ಐ ವಾಂಟ್ ಟು ಬಿ ಪ್ರೋಗ್ರೆಸಿವ್, ಬಟ್ ಅದಕ್ಕೆ ಹಿಪೋಕ್ರೆಸಿ ಮೇನ್ ಅಂತ ಅನ್ಸುತ್ತೆ. ಇನ್ನೊಂದು ಬೇಕಾದ್ರೆ ಇದ್ ಮಾಡ್ಬೋದು, ಅಂದ್ರೆ ಮುಸ್ಲಿಮ್ಸ್ ಆರ್ ಈಕ್ವಲ್ ಅಂತ ಹೇಳ್ಬಿಟ್ಟು ನಾನು ಹಸನ್ ಮಿನಾರ್ ಶೋ ಬಾಯ್ಕಾಟ್ ಮಾಡ್ತೀನಿ. ಆತರ ಚಿಕ್ಕ ಚಿಕ್ಕದಿಂದ ಶುರು ಮಾಡೋಣ, ಆಮೇಲೆ ದೊಡ್ಡದು ಆಟೋಮೆಟಿಕ್ ಆಗಿ ಸಬ್ ಕಾನ್ಶಿಯಸ್ ಆಗುತ್ತೆ. ಅಂದ್ರೆ ನಾನು ನಡ್ಕೊಂಡು ಹೋಗ್ತೀನಿ, ಯಾರು ಸಾಯಿಸ್ತಾರೆ, ಅವ್ರನ್ನ ಸಾಯಿಸ್ಬಿಡ್ತೀನಿ. ಸೊ ದಟ್ ಬಿಕಮ್ಸ್ ಆಟೋಮೆಟಿಕ್ ಲೇಟರ್. ಬಟ್ ಇದನ್ನ ಶುರು ಮಾಡ್ಬೇಕಂತ ನಾನು ಅನ್ಕೊಂಡಿದೀನಿ. ಆರ್ ಯು ಗೈಸ್ ವಿತ್ ಮೀ? ಎಸ್ ನಾನೇನ್ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ, ಯಾವ ತರ ಔಟ್ರೇಜ್ ಮಾಡ್ತೀನಿ ಅಂತಂದ್ರೆ, ನಾನು ಬರೀ ಡೆತ್ ಅಷ್ಟೇ, ಬೇರೆದೆಲ್ಲ ಕ್ರೂವೆಲ್ಟಿ ಅಲ್ಲ. ಅಂದ್ರೆ ಯಾವ್ದು ಡೈರಿಗೋಸ್ಕರ ಎಷ್ಟೊಂದು ಕೌಸ್ನೆಲ್ಲ ರೇಪ್ ಮಾಡ್ಬಿಟ್ಟು, ಅಂದ್ರೆ ನಾವು ಹ್ಯೂಮನ್ಸ್ ಅಲ್ಲ, ಬೇರೆ ಬೇರೆ ಕೌಸಿಂದ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿ ಅದು
ಕ್ರೂಯಲ್ಟಿ ಅಂತ ಹೇಳ್ತಾರೆ, ಬಟ್ ಇಟ್ ಇಸ್ ನಾಟ್ ಕ್ರೂಯಲ್ಟಿ, ಓನ್ಲಿ ಡೆತ್ ಇಸ್ ಕ್ರೂಯಲ್ಟಿ. ಅದೇ ತರ ಟೆಂಪಲ್ಸ್ ಅಲ್ಲಿ ಇದು ಎಲಿಫೆಂಟ್ಸ್ ಯೂಸ್ ಮಾಡ್ತಾರೆ ಪ್ರೊಸೆಷನ್ಗೆ, ಅದು ಕ್ರೂಯಲ್ಟಿ ಅಲ್ಲ. ಟೂರಿಸಂ ಯೂಸ್ ಮಾಡ್ತಾರೆ, ಅದು ಕ್ರೂಯಲ್ಟಿ ಅಲ್ಲ. ಸೊ ಎಲ್ ಔಟ್ರೇಜ್ ಓನ್ಲಿ ಆನ್ ಡೆತ್ಸ್ ಅಂಡ್ ದಟ್ ಟು ಓನ್ಲಿ ಅನಿಮಲ್ಸ್ ಇನ್ ಅದು ನಾನ್ ಬಿಜೆಪಿ ಸ್ಟೇಟ್ಸ್. ಯಾಕಂದ್ರೆ ಬೇರೆದೆಲ್ಲ ಕ್ರೂಯಲ್ಟಿ ಅಲ್ವೇ ಅಲ್ಲ. And above that line also. Above that line, yeah. Yes. Size line. ಈಗ ಮಸ್ಕಿಟೋ ಬಗ್ಗೆ ಹಾಕ್ಬೇಕು ನೀನೀಗ. ಸಾಯಿಸಿದ ಅದ್ರ ಬಗ್ಗೆ ಔಟ್ರೇಜ್ ಮಾಡ್ಬೇಕು ನೀನು. So are you with me on this? I'm definitely with you. ಇದನ್ನ ಒಂದು ಮೂವ್ಮೆಂಟ್ ತರ ನಾವು ಶುರು ಮಾಡಬೇಕು. ಅಂಡ್ ಬೆಸ್ಟ್ ಪಾರ್ಟ್ ಇದ್ರಲ್ಲಿ ನಂಗೆ ಅನ್ಸೋದಂದ್ರೆ ತುಂಬಾ ಜನ ಸಿಗ್ತಾರೆ ನಮ್ಗೆ ಆಲ್ರೆಡಿ ಜಾಯ್ನ್ ಆಗೋದಕ್ಕೆ. ಆಲ್ರೆಡಿ ಇದಾರೆ. ಸೊ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಪಾರ್ಟ್. ಅಂಡ್ ಇದಕ್ಕೂ ಒಂದು ಒಳ್ಳೆ ಟ್ಯಾಗ್ ಲೈನ್ ಏನ್ ಹಾಕ್ಬೋದು, ಹಿಪೋಕ್ರಸಿ ಕಿ ಕೋಯಿ ಸೀಮಾ ನಹಿ ಹೋತಿ ಹೈ ಅಂತ. This is very interesting tag. I have never heard of it. Yeah. Very unique. Coming straight from my ಮಜಾ ಏನಂತಂದ್ರೆ ನಾವು ಅನಿಮಲ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹಿಪ್ಪೋ ಅಂತ ಇದೆ. ಸೊ ಐ ಥಿಂಕ್ ದಟ್ ಇಸ್ ಅ ಗುಡ್. This is not your PJ corner which you have stopped. But ನಾವು ಹೆಂಗೆ ಇದನ್ನ ಶುರು ಮಾಡೋಣ ಅಂದ್ರೆ, ನಾನು ನನ್ನ ಕಾಂಟ್ಯಾಕ್ಟ್ಸ್ ಹೋಗ್ತೀನಿ. I will not select, I'll just import all the contacts. ಯಾಕಂದ್ರೆ come on, ಎಲ್ಲರೂ ಅದೇ ಇರ್ತಾರೆ. But I am against generalization. See, ಇಲ್ಲೇ ನಾ ಶುರು ಮಾಡಿದೆ ನೋಡಿ, the hypocrisy. Yes. So ಇದನ್ನ ಶುರುವಾಗಿ I import all the contacts and they will be my contribution to the movement. ನಾವೇನ್ ಮಾಡೋಣ ಅಂದ್ರೆ, suppose Independence Day ದಿನ we'll lock up some people in cages. Procession ಮಾಡ್ತಾರೆ. That is a beautiful metaphor. ಹೌದು. ಅಂದ್ರೆ ಆಲ್ರೆಡಿ ಇದಾರೆ ಪ್ರಿಸನ್ ಅಲ್ಲಿ, ಏನು ಮಾಡದೇ ಇರೋರು. ದಟ್ ಈಸ್ ಆಲ್ಸೋ ದೇರ್. ಇನ್ನೇನ್ ಮಾಡ್ಬೋದು? ವಾಟ್ ಕ್ಯಾನ್ ವಿ ಡೂ ಆಸ್ ಅ ಮೆಟಾಫರ್ ಫಾರ್ ಅವರ್ ಮೂವ್ಮೆಂಟ್? ಸೋಷಿಯಲ್ ಮೀಡಿಯಾ ಔಟ್ರೇಜ್ ಮಾತಾಡ್ತಿರೋದ್ರಿಂದ ಸೋಷಿಯಲ್ ಮೀಡಿಯಾನ ರೆವಲ್ಯೂಷನ್ ಮಾಡ್ಬೋದಾ ಅಂತ. ಇವಾಗ ಯಾರನ್ನ ಬೇಕಾದ್ರೆ ನೀನ್ ಆಡ್ ಮಾಡ್ಬೋದು ಗ್ರೂಪ್ ಅಲ್ಲಿ, ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿ. ಯಾರು ಡಿನೈ ಮಾಡಕ್ಕಾಗಲ್ಲ, ನಾನಿಲ್ಲ ಗಡು, ನಾ ಮಾಡಿಲ್ಲ ಅಂತ. ಸೊ ಆತರ ಏನಾದ್ರು ಮಾಡ್ಬೋದಾ ರೆವಲ್ಯೂಷನ್? Revolution is a very good term. Revolution, hypocrisy, hypocritical revolution. Wow, what a name this is. Ashit, ನೀನ್ ಏನಾರ ಐಡಿಯಾ ಕೊಡ Ashit. I think hypocrisy ಆಗಿರೋದ್ರಿಂದ hypocrite ಆಗಿರೋದ್ರಿಂದ. So Ashit, ಇಲ್ಲ ನನಗೇನು ಅಂತದ್ದೇನು ಐಡಿಯಾ ಬರ್ತಾ ಇಲ್ಲ. ಯೋಚನೆ ಮಾಡ್ಬಿಟ್ಟು ಮೇ ಬಿ ಐ ಕ್ಯಾನ್ ಲೆಟ್ ಯು ನೋ. Maybe Ashit can be our president. Sumo. Yeah. ಇಲ್ಲ, ಆಕ್ಚುಲಿ ನನಗಿಂತ ತುಂಬಾ ಜನ ಹಿಪೋಕ್ರಿಟ್ಸ್ ಇದಾರೆ. ಬಟ್ ಅವ್ರ ನಮ್ ಕಾಂಟ್ಯಾಕ್ಟ್ ಸಿಗಲ್ಲ Ashit. ಅಂದ್ರೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಕ್ ಹೋದ್ರೆ ನಮ್ಮನ್ನೇ ಪ್ರೆಸೆಂಟ್ ಹಾಕ್ಬಿಟ್ಟು. So why do we want to do that? So Ashit will be our president. So we'll start a hypocritical movement. ಅಂದ್ರೆ ನಾವು ಇವತ್ತಿಂದ ನಾವು ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಅದ್ರ ಉಲ್ಟಾನೇ ಲೈಫ್ ಅಲ್ಲಿ ಮಾಡೋಣ. We'll take this pledge. So we'll do that. Coming to the end of the podcast. Oh, okay. ಯಾಕೆ ಇನ್ನ ಮಾತಾಡ್ಬೇಕಿತ್ತು ಸುಮು? ಇಲ್ಲ, ನಮಗೆ ಪಾಡ್ಕಾಸ್ಟ್ ಅಂದ್ರೆ ಎಲ್ಲಿ ಶುರು ಆಯ್ತು ಎಲ್ಲಿ ಎಂಡ್ ಆಯ್ತು ಅಂತ ಗೊತ್ತಾಗ್ತಿಲ್ಲ. ಓಕೆ, ವೇರ್ ಲೈಫ್ ಎಂಡ್ಸ್ ಅಂಡ್ ವೇರ್ ಪಾಡ್ಕಾಸ್ಟ್ ಬಿಗಿನ್ಸ್ ಗೊತ್ತಾಗಲ್ಲ. ಸೊ ಏನ್ ಮಾಡೋಣ ಅಂದ್ರೆ, ನಾವು ಒಂದು ಆನಿಮಲ್ಸ್ಗೋಸ್ಕರ ಏನಾದ್ರು ಮಾಡೋಣ ಅಂತ ಅನ್ಸುತ್ತೆ. ಫಾರ್ ಆನಿಮಲ್ಸ್. ಸೊ ಇದು ಓಕೆ, ಆಶಿತ್ ಇದ್ರ ಬಗ್ಗೆ ಕೌ ರೇಪ್ಸ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಂಗೇನೋ ಸುಮ್ಮನೆ ಅನ್ನಿಸ್ತು, ನೀನು ಆನಿಮಲ್ಸ್ ಬಗ್ಗೆ ಏನೋ ಮಾಡೋಣ. ಆನಿಮಲ್ಸ್ ಕನ್ಸೆಂಟ್ ತಗೊಳ್ಳೋ ತರ ಏನ ಇದ್ರ? ಅಂದ್ರೆ ಅದು ತಲೆ ಹಿಂಗಿಂಗ್ ಅಂದ್ರೆ ಅಥವಾ ಇವಾಗ ಯಾವ್ದನ್ನ ಆನಿಮಲ್ ನ ಬ್ರೀಡ್ ಮಾಡಕ್ ಹೋಗ್ತಿದ್ರೆ ಹೆಣ್ಣು ಆನಿಮಲ್ ಹತ್ರನು ಐ ಯು ರೆಡಿ ಅಂತ ಏನಾದ್ರು ಟೆಕ್ನಾಲಜಿ ಸಮಥಿಂಗ್? ಆಫ್ ಕೋರ್ಸ್ ಅದೊಂದು ಟೆಕ್ನಾಲಜಿ ನಾನು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದೆಪ್ಪ. ಅಂದ್ರೆ ನಾಯಿ ಬಾರ್ಕ್ ಮಾಡಿದ್ರೆ ಅದ್ರದ್ದು ಏನ್ ಹೇಳ್ತಿದೆ ಅಂತ ಕನ್ವರ್ಟ್ ಮಾಡುತ್ತೆ ಅಂತೆಲ್ಲ ಟೆಕ್ನಾಲಜಿ ಇತ್ತು ಅಂತ ನಾನು ಕೇಳ್ತಿದ್ದೆ. ಇದು ಯಾವ್ದು ನಿತ್ಯಾನಂದ ಹೇಳಿದ್ದು ಟೆಕ್ನಾಲಜಿನ ಇದು? ಗೊತ್ತಿಲ್ಲ, ಐ ಡೋಂಟ್ ನೋ, ಬಟ್ ಐ ಹರ್ಡ್ ಇಟ್ ವೆನ್ ಐ ವಾಸ್ ಇನ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಆತರ ಏನಾದ್ರು ಸೈಂಟಿಸ್ಟ್ ಗಳು ಮಾಡ್ಬೋದು. ಸೈಂಟಿಸ್ಟ್ ಗಳಿಗೆ ಗೊತ್ತಾಗಿಲ್ಲ ಅಂದ್ರೆ ದೇ ಕ್ಯಾನ್ ಆಲ್ವೇಸ್ ಸರ್ಚ್ ಇಂಡಿಯನ್ ಮೈಥಾಲಜಿ. ಸೊ ಅಲ್ಲಿ ದೇರ್ ವಿಲ್ ಬಿ ಸಮಥಿಂಗ್ ಫಾರ್ ದೆಮ್.
ಆ ಥರ ಡಿವೈಸ್ ಮಾಡಿದ್ರೆ ಕನ್ಸೆಂಟ್ ತಗೋಬೋದು ಅನ್ಸುತ್ತೆ. ಬಟ್ ವಿ ಆರ್ ಸೇಯಿಂಗ್ ಆನಿಮಲ್ ಕನ್ಸೆಂಟ್. ಓಕೆ, ಪೀಪಲ್ ಕನ್ಫ್ಯೂಸ್ ಮಾಡ್ಕೊಂಡ್ರು ಹ್ಯೂಮನ್ ಕನ್ಸೆಂಟ್ ತಗೋಬೇಕಂತ. ಯಾರು ವೆರಿಫೈ ಆಗೋದು ಬೇಡ, ಇಟ್ಸ್ ಓಕೆ, ಹ್ಯೂಮನ್ ಕನ್ಸೆಂಟ್ ಬೇಡ. ಸೊ ಜಸ್ಟ್ ಆನಿಮಲ್ ಕನ್ಸೆಂಟ್ ಮಿಕ್ಕೆಲ್ಲ ನಿಮಗೆ ಬಿಟ್ಟು ನೀವೇನ್ ಬೇಕಾದ್ರೆ ಮಾಡಿ. ಬಟ್ ಓನ್ಲಿ ಡೋಂಟ್ ಟಾರ್ಗೆಟ್ ಹಿಪೋಕ್ರೇಟ್ಸ್. ಯಾರು ಹಿಪೋಕ್ರೇಟ್ ಅಲ್ವಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ. ನಾನು ಆಕ್ಚುಲಿ ಇವಾಗ ಒಂದು ಪಾಡ್ಕಾಸ್ಟ್ ನಡೆಯುವಾಗಲೇ ನನಗೊಂದು ಥಾಟ್ ಬಂತು. ಏನಂತಂದ್ರೆ ಐ ಆಮ್ ಥಿಂಕಿಂಗ್ ರೀಕನ್ಸಿಡರಿಂಗ್ ಮೈ ಡಿಸಿಷನ್ ಟು ಕ್ವಿಟ್ ಈಟಿಂಗ್ ಮೀಟ್. ಪಾಡ್ಕಾಸ್ಟ್ ಅಲ್ಲೇ ನನಗೆ ಹಿಪೋಕ್ರೇಟ್ ಇದಾಗೋದೆ ನಾನು. ಏನಕ್ಕೆ ಅಂತಂದ್ರೆ ಯಾವ್ದು ಒಂದು ಟೈಮಲ್ಲಿ ಓದ್ತಿದ್ದೆ ನಾನು, ಹೌ ಮಚ್ ಮೀಟ್ ಕಾಂಟ್ರಿಬ್ಯೂಟ್ಸ್ ಟು ಇಂಡಿಯಾಸ್ GDP ಅಂತ. ಸೊ ಇಟ್ ಇಸ್ ಆಕ್ಚುಲಿ 4% ಆಫ್ ಇಂಡಿಯಾಸ್ GDP ಇಸ್ ಬೇಸ್ಡ್ ಆನ್ ಅಂಡ್ ಇಟ್ ಇಸ್ ಡಿಪೆಂಡೆಂಟ್ ಆನ್ ಮೀಟ್. ಸೊ ನಾವು ತಿನ್ನೋದು ನಿಲ್ಸ್ಬಿಟ್ರೆ ದ GDP ಅಂದ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಮ್ಯಾಟರ್ ಸೋ ಮಚ್ ಬಿಕಾಸ್ GDP ಆಫ್ ಇಂಡಿಯಾ ಇಸ್ ವೆರಿ ಹೈ ಆಫ್ಟರ್ ಮನಮೋಹನ್ ಸಿಂಗ್ಸ್ ಟೆನ್ಯೂರ್. ಬಟ್ ಸ್ಟಿಲ್ ಅಂದ್ರೂ ಏನೋ ಆಗ್ಬೋದಲ್ವಾ ಜಸ್ಟ್ ಇನ್ ಕೇಸ್ ಅಂತ. ಸೊ ಐ ಆಮ್ ಜಸ್ಟ್ ರೀಕನ್ಸಿಡರಿಂಗ್ ಮೈ ಡಿಸಿಷನ್ ಬಿಕಾಸ್ ಎಕಾನಮಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹ್ಯೂಮನ್ಸ್ ಅನಿಮಲ್ಸ್ ಇದೆಲ್ಲ ಏನು ಬರಲ್ಲ. ಎಕಾನಮಿ ಅನ್ಲಾಕ್ 1.2 1.2 yes, that is the main thing. So I'm reconsidering my decision. So maybe we can kickstart the moment with Ashit eating meat. Yes. So alina ನಾವು kickstart ಮಾಡಬಹುದು. I think this is a beautiful moment to end. Also we can also propagate something else ಅನ್ಸುತ್ತೆ. ಅಷ್ಟೊಂದು ಜನಕ್ಕೆ ಅನಿಮಲ್ ಹಾರ್ಮ್ ಮಾಡೋದು ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ why are not people considering converting to Jainism ಅಂತ ನಂಗೆ ಅರ್ಥ ಆಗ್ತಿಲ್ಲ. ಬಟ್ ಜೈನ್ಸ್ ಐ ಥಿಂಕ್ ಗೀ ಮಿಲ್ಕ್ ಎಲ್ಲ ತುಂಬಾ ಕನ್ಸ್ಯೂಮ್ ಮಾಡ್ತಾರಲ್ಲ. ಆತರ. ಬಟ್ ದೇ ಡೋಂಟ್ ಇದು ಏನೋ ಅಂಡರ್ ಗ್ರೌಂಡ್ ಇರೋ ಪ್ಲಾಂಟ್ಸ್ ಎಲ್ಲ ತಿನ್ನಲ್ಲ. ಇಲ್ಲ. ಯಾಕೆ ಸುಮ್ಮನೆ ಅವ್ರನ್ನ ಅಫೆಂಡ್ ಮಾಡೋದಿಲ್ಲ ಹೇಳಿ. But most of what Bangalore South Vote Bank. Yes. But what they don't do is killing a mosquito, which I did. Killing a cockroach or killing a rat. So I think be hypocritical, propagate hypocrisy if you can convert to Jainism. This is our slogan. FIR ಬರುತ್ತಂತ I think you should end it on a different note. Just saying. We should end it and edit on a different note. Okay. Take 2. Okay. Yeah. Second take. I think you have to be hypocritical to survive in this world. So be hypocritical, propagate hypocrisy, and just live and let live animals only. Yes. And take the consent of animals, but not humans. Yeah. And don't bring any religion or caste into this. Yes. We have not said any word about any religion. Never. Yeah. So this is, and don't kill squirrels. This is very important. It is very sacred. So I think that's it for the podcast ansute. So after this we are going to come with another episode, hopefully, if this episode doesn't get us FIR, if we edit it properly. I think we won't get it. So ನನ್ನ ಹೆಸರು ಆಕರ್ಷ್. ನನ್ನ ಹೆಸರು ಆಶಿತ್. ನಾನು ಸುಮುಖ್. Thank you. So we'll see you in our next episode. Bye.